ಕಲೆ ಅನ್ನೋದು ಯಾರ ಸ್ವತ್ತು ಅಲ್ಲ. ಕೆಲವರಿಗೆ ಅದು ರಕ್ತಗತವಾಗಿ ಬಂದ್ರೆ ಇನ್ನೂ ಕೆಲವರ ಭಗೀರಥ ಪ್ರಯತ್ನಕ್ಕೆ ಮನಸೋತು ಸಿದ್ಧಿಸ್ಬಿಡುತ್ತೆ. ಆದ್ರೆ ಹಾಗೆ ಸಿದ್ಧಿಸಿದ ಕಲೆ ಅರಳಿ ನಿಲ್ಲೋಕೆ ಸೂಕ್ತ ವೇದಿಕೆ ಬೇಕು. ಗುರುತಿಸೋ ಕಣ್ಗಳು, ಚಪ್ಪಾಳೆ ತಟ್ಟೋ ಕೈಗಳ ಬೆಂಬಲ ಇದ್ರೆ ಮಾತ್ರ ಆ ಕಲೆ ಹೆಮ್ಮರವಾಗಿ ಬೆಳೆಯೋಕ್ ಸಾಧ್ಯ. ಎಲ್ಲಾ ಪ್ರತಿಭೆಗಳಿಗೂ ಅಂತಹ ಅವಕಾಶ ಸಿಗೋದಿಲ್ಲ. ಕೆಲ ಪ್ರತಿಭೆಗಳು ಅರಳಿದ ಹೂಗಳಾಗದೆ ಮೊಗ್ಗಿನಲ್ಲೇ ಬಾಡಿ ಹೋಗುತ್ತವೆ. ಇದನ್ನ ತಡೆಯೋದಕ್ಕೆ ಸಾಧ್ಯನಾ? ಖಂಡಿತ ಸಾಧ್ಯ. ಮೊಗ್ಗಿನಲ್ಲೇ ಬಾಡಿ ಹೋಗೋ ಪ್ರತಿಭೆಗಳಿಗೆ ಅವಕಾಶ ನೀಡೋ ಸದುದ್ದೇಶದಿಂದ ಸುವರ್ಣ ನ್ಯೂಸ್ 24/7 ಆರಂಭಿಸಿರೋ ಈ ವಿಶೇಷ ಕಾರ್ಯಕ್ರಮವೇ ನಮ್ಮೂರ ಹಮ್ಮೀರ. ಪ್ರತಿಭೆ ನಿಮ್ಮದು, ವೇದಿಕೆ ನಮ್ಮದು. ದಿನದ 24 ಗಂಟೆಯೂ ಬಿಸಿ ಬಿಸಿ ಸುದ್ದಿ ಹೊತ್ತು ತರುವ ಸುವರ್ಣ ನ್ಯೂಸ್ ಕನ್ನಡ ಸುದ್ದಿವಾಹಿನಿಗಳ ಇತಿಹಾಸದಲ್ಲೇ ಹೊಸ ಪ್ರಯೋಗಕ್ಕೆ ಕೈ ಹಾಕಿತ್ತು. ಪ್ರತಿಭಾವಂತರಿಗೆ ಒಂದು ವೇದಿಕೆ. ರಾಜ್ಯದ ಮೂಲೆ ಮೂಲೆಯಲ್ಲಿರೋ, ಅದರಲ್ಲೂ ಗ್ರಾಮೀಣ ಭಾಗದಲ್ಲಿರೋ ಕಲಾವಿದರನ್ನ ಹೆಕ್ಕಿ ತೆಗೆಯೋ ಇರಾದೆಯಿಂದ ನಿಮ್ಮ ನೆಚ್ಚಿನ ಸುವರ್ಣ ನ್ಯೂಸ್ ಕನ್ನಡಪ್ರಭ ಪತ್ರಿಕೆಯ ಸಹಯೋಗದೊಂದಿಗೆ ಆರಂಭಿಸಿದ ಅಭಿಯಾನದ ಸಾಕಾರ ರೂಪವೇ ನಮ್ಮೂರ ಹಮ್ಮೀರ ಅನ್ನುವ ವಿನೂತನ ಕಾರ್ಯಕ್ರಮ. ಪ್ರತಿಭೆಗಳನ್ನ ಹುಡುಕಿಕೊಂಡು ನಮ್ಮ ತಂಡ ಬೆಂಗಳೂರಿನಿಂದ ಗುಮ್ಮಟನಗರಿ ಬಿಜಾಪುರದತ್ತ ಪ್ರಯಾಣ ಬೆಳೆಸಿತು. ಟೆಕ್ನಿಕಲ್ ಟೀಮ್, ಕ್ಯಾಮರಾಮೆನ್ಗಳು, ಕಾರ್ಯಕ್ರಮದ ರೂವಾರಿಗಳು ಸಕಲ ಸಿದ್ಧತೆ ಮಾಡಿಕೊಂಡರು. ಆರಂಭಕ್ಕೂ ಮುನ್ನವೇ ರಾಜ್ಯದ ಜನರ ಕುತೂಹಲ ಗರಿಗೆದರುವಂತೆ ಮಾಡಿದ ಕಾರ್ಯಕ್ರಮ ಇದು. ಸೂಕ್ತ ವೇದಿಕೆಗಾಗಿ ಉದಯೋನ್ಮುಖ ಕಲಾವಿದರು ಕಾದು ಕುಳಿತಿದ್ರು. ಬಿಜಾಪುರದಲ್ಲೂ ಇದೇ ಉತ್ಸಾಹ ತುಂಬಿ ತುಳುಕುತ್ತಿತ್ತು. ಬಂದ ನೂರಾರು ಪ್ರತಿಭೆಗಳಲ್ಲಿ ಕೇವಲ 10 ಮಂದಿಯನ್ನ ಆರಿಸಿ ತೆಗೆಯುವ ಜವಾಬ್ದಾರಿ ನಮ್ಮ ತಂಡದ ಮೇಲೆ ಇತ್ತು. ಪ್ರತಿಭಾನ್ವೇಷಣೆ ಕಾರ್ಯಕ್ರಮ ಶುರುವಾಯಿತು. ಯುವಕರು ತಮ್ಮೊಳಗಿನ ಪ್ರತಿಭೆಯನ್ನ ಹೊರಹಾಕಿದರು. ಸಿಕ್ಕ ಅವಕಾಶವನ್ನ ಸದುಪಯೋಗ ಪಡಿಸಿಕೊಂಡರು. ನಮ್ಮ ಟೀಮ್ ಪ್ರತಿಭೆಗಳನ್ನ ಹುಡುಕೋಕೆ ಮೊದಲು ಆಯ್ಕೆ ಮಾಡಿಕೊಂಡಿದ್ದು ಗುಮ್ಮಟನಗರಿ ಬಿಜಾಪುರವನ್ನ. ಅಲ್ಲಿ ಸಿಕ್ಕ ಪ್ರತಿಭೆಗಳಲ್ಲಿ ಕೆಲ ಉತ್ತಮ ಕಲಾವಿದರನ್ನ ಆರಿಸಿಕೊಂಡ್ವಿ. ಅದರಲ್ಲಿ ಮೊದಲಿಗೆ ನಿಮ್ಮ ಮುಂದೆ ಭರತನಾಟ್ಯ ಪ್ರದರ್ಶನ ನೀಡ್ತಿದ್ರು ಪುಟಾಣಿಗಳು. ನಂತರ ಪ್ರವೀಣ್ ಕುಮಾರ್ ಗಸ್ತಿ ತಮ್ಮಲ್ಲಿರೋ ಟ್ಯಾಲೆಂಟ್ ಮೂಲಕ ಜನರನ್ನ ರಂಜಿಸಿದ್ರು. ಜಗತೋದ್ಧಾರನ ಜಗತೋದ್ಧಾರನ ಆಡಿಸಿದಳೆ ಶೋದೆ. ಜಗತೋದ್ಧಾರನ ಆಡಿಸಿದಳೆ ಶೋದೆ. ಜಗತೋದ್ಧಾರನ ಆಡಿಸಿದಳೆ ಶೋದೆ. ಜಗತೋದ್ಧಾರನ ಜಗತೋದ್ಧಾರನ ಮಗನೆಂದು ತಿಳಿಯುತ್ತ. ಜಗತೋದ್ಧಾರನ ಮಗನೆಂದು ತಿಳಿಯುತ್ತ. ಜಗತೋದ್ಧಾರನ ಮಗನೆಂದು ತಿಳಿಯುತ್ತ. ಸುಗುಣಾಂತರಂಗನ ಆಡಿಸಿದಳೆ ಶೋದೆ. ಸುಗುಣಾಂತರಂಗನ ಆಡಿಸಿದಳೆ ಶೋದೆ. ಜಗತೋದ್ಧಾರನ ನಿಗಮಕ್ಕೆ ಸಿಲುಕದ
ಅಗಣಿತ ಮಹಿಮನ ನಿಗಮಕ್ಕೆ ಸಿಲುಕದ ಅಗಣಿತ ಮಹಿಮನ ನಿಗಮಕ್ಕೆ ಸಿಲುಕದ ಅಗಣಿತ ಮಹಿಮನ ಮಗುಗಳ ಮಾಣಿಕ್ಯನ ಆಡಿಸಿದಳೆ ಶೋದೆ ಮಗುಗಳ ಮಾಣಿಕ್ಯನ ಆಡಿಸಿದಳೆ ಶೋದೆ ಜಗತೋದ್ಧಾರನ ಆಡಿಸಿದಳೆ ಶೋದೆ ಜಗತೋದ್ಧಾರನ. ಸುಖದಲ್ಲಿಯೂ ನಗಬೇಕು ದುಃಖದಲ್ಲಿಯೂ ನಗಬೇಕಂತಕ್ಕಂತಹ ಮಾತು ನನ್ನ ಜೀವನದಲ್ಲಿ ಒಂದು ಹಾಸ್ಯ ಪ್ರಜ್ಞೆಯನ್ನು ಮೂಡಿಸುವಂತಹ ಒಂದು ಅನುಭವವನ್ನು ತಂತು. ಎಲ್ಲಿಪ್ಪ ಅಂತಂದ್ರೆ ಅಂಬೋಲಿ ಘಾಟ್ ಸೆಕ್ಷನ್ದಾಗ ಪ್ರವಾಸಕ್ಕೆ ಹೊಂಟೇವ್ರಿ. ನಾವು ದೂದ್ ಸಾಗರ್ ನೋಡಕ್ಕೆ ಪ್ರವಾಸಕ್ಕೆ ಹೊಂಟೇವಿ. ನಮ್ಮ ಬಸ್ ಡೌನಲ್ದಾಗ ಹೊಂಟೈತಿ. ಅಚ್ಚಿ ಕಡೆ ತೆಗ್ಗ ಈಚಿ ಕಡೆ ತೆಗ್ಗ, ಗಿಡ ಮರ, ಮೋಡ ಕವಿದಂಥ ಮಂಜಿನ ವಾತಾವರಣ. ಶೇಮ್ ವೈಕುಂಠಕ್ಕೆ ಹೋದಂಥ ಅನುಭವ ರೀ. ನಮ್ಮ ಬಸ್ ತೆಗಿನಾಗೆ ಬಿತ್ತಂದ್ರೆ ನಾವು ವೈಕುಂಠ ಕಣ. ಅಂಥ ಸಂದರ್ಭದಾಗ ಡ್ರೈವರ್ ಮಂಗ್ಯಾನ ಮಗ ಈ ಕಡೆ ಸ್ಟೇರಿಂಗ್ ಒಳ್ಸವ ಹೂವಾ ನವ, ಈ ಕಡೆ ಸ್ಟೇರಿಂಗ್ ಒಳ್ಸವ ಹೂವಾ ನವ. ಹಿಂದೆ ಕೂತು ನಮ್ಮ ಚಡ್ಡಿ ಸಡ್ಲ ಆತ್ರಿ ಇಲ್ಲಿ ಕೇಳೇ ಬಿಟ್ಟೆ, ಏ ಮಗನ ಹಿಂಗ್ಯಾಕೆ ನಗಾಕತ್ತಿಲಿ, ನಮ್ಮ ಅಪ್ಪಗೆ ನಾ ಒಬ್ಬ ಮಗಲೇ ಹಿಂಗ್ಯಾಕೆ ನಗಾಕತ್ತೆ ಅಂದೆ. ಇಲ್ರಿ ಸಾಹೇಬ್ರ, ನಿಮ್ಮಂಥ ಹಿರಿಯರು ಹೇಳ್ಯಾರ ಸುಖದಾಗೂ ನಗಬೇಕಂತ ಹೇಳ್ಯಾರ್ರಿ, ದುಃಖದಾಗೂ ನಗಬೇಕಂತ ಹೇಳ್ಯಾರ್ರಿ, ಅದಕ್ಕೆ ನಗಾಕತ್ತೇನೆ ರೀ ಅಂದವ. ಯಪ್ಪ ನಾವು ಹೇಳೇವಿ ಸುಖದಾಗೂ ನಗಂತ ಹೇಳೇವಿ, ದುಃಖದಾಗೂ ನಗಂತ ಹೇಳೇವಿ, ಆದ್ರೆ ಡೌನಲ್ದಾಗ ನಗಂತೇಳಿ ಯಾವ ಮಗ ಹೇಳ ನಿನಗೆ? ನಗೋ ಮರೆಯ, ಸುಖದಾಗೂ ನಗು ದುಃಖದಾಗೂ ನಗ. ನಿನಗೆ ಏನಾಗೈತೆ ಅಂತ ನಗಾಕತ್ತಿ? ಸಾಹೇಬ್ರ ನಂಗೆ ದುಃಖ ಆಗೈತ್ರಿ. ದುಃಖ ಆಗುವಂಥದ್ದು ಏನಾಗಿತ್ತು? ಬ್ರೇಕಪ್ ಏನಾಗೈತ್ರಿ. ಸಾಮಾನ್ಯವಾಗಿ ಎಲ್ಲ ದೇವಸ್ಥಾನಗಳು ನೋಡ್ರು ಮುದುಕರ ಹೆಚ್ಚಿಗೆ ಕಾಣಿಸಂಗಿಲ್ಲ. ಹೆಚ್ಚಿಗೆ ಕಾಣಿಸೋರು ಹುಡುಗರ ಹುಡುಗಿಯರ. ಹುಡುಗರು ಹೋಗ್ತಾರೆ ದೇವಸ್ಥಾನಕ್ಕೆ. ಎದಕ್ಕೆ? ಅಲ್ಲಿ ಪೂಜಾ ಆರತಿ ಅರ್ಚನಾ ಶಾಂತಿ ಸಿಗ್ತಾರಂತೇಳಿ ಹೋಗ್ತಾರೆ ರೀ ಅವ್ರು. ಇನ್ನು ಹುಡುಗಿಯರೇನು ಕಡಿಮಿಲ್ಲ, ಹುಡುಗಿಯರೇನು ಒಳಗೆ ನಗಬೇಡ್ರಿ. ಹುಡುಗಿಯರು ಹೋಗ್ತಾರೆ ದೇವಸ್ಥಾನಕ್ಕೆ. ಎದಕ್ಕೆ? ಅಲ್ಲಿ ಅಭಿಷೇಕ್ ಪ್ರಸಾದ್ ದರ್ಶನ್ ಸಿಗ್ತಾರಂತೇಳಿ ಹೋಗ್ತಾರೆ ರೀ ಅವ್ರು. ಹಂಗೆ ನಮ್ಮ ಸಿದ್ಧಲಿಂಗ ಅಂದ್ರೆ ಹೋದಂಗೆ ಆತ್ರಿ, ನೀವು ಚಪ್ಪಾಳಿ ಬಿಡ್ಯಾರ. ಹಂಗೆ ನಮ್ಮ ಸಿದ್ಧಲಿಂಗ ಒಂದು ದಿನ ಹನುಮಂತ ದೇವ್ರ ಗುಡಿಗೆ ಹೋದ. ಗುಡಿಗೆ ಹೋದವನ ಟನ್ ಅಂತೇಳಿ ಜಿಗದ ಗಂಟಿ ಬಾರಿಸ್ದವನ ಏನು ಅನ್ಬೇಕ್ರಿ ಹನುಮಂತ ಅಜ್ಜಾಗ? ಓ ಹನುಮಂತ ಮಮ್ಮ ಅಂದ ದೇವ್ರಿಗೆ. ಹನುಮಂತ ಮಾಮ ಬಾಜುಕಿದ್ದವ ಸರ್ದ್ ನೆತ್ತ ಬಡ್ದವಂಗ. ಏನ ಮಗನ ದೇವ್ರವ ಹನುಮಂತ ಮಾಮ ಅಂತವಂಗ. ಎತ್ತಿಟ್ಟಿಲೇ ಬುದ್ಧಿ ಅಂದ. ಸುಮ್ಮಿರ್ಲಿ, ನಾ ಹನುಮಂತ ಮಾಮ ಅನ್ನಕ್ಕೂ ಒಂದು ಕಾರಣ ಐತೆ ಅಂದವ. ಏನಪ್ಪ ಅಂತ ಕಾರಣ? ಇದೇಗ ನಮ್ಮ ಕ್ಲಾಸ್ಮೇಟ್ ಪೂಜಾ ಬಂದು ಏನಂದಳು? ಅಪ್ಪ ಹನುಮಂತಪ್ಪ ಅಂದಳ. ಪೂಜಾಗ ಹನುಮಂತಪ್ಪ ಅದಂದ್ರೆ ನನಗ ಸ್ನೇಹಿತರೆ, ಇದಕ್ಕಿಂತ ಹಾಸ್ಯ ಎಲ್ಲಿ ಬರ್ತದಪ್ಪ ಅಂತಂದ್ರೆ ಸಣ್ಣ ಹುಡುಗರಿಂದ ದೊಡ್ಡವ್ರ ಮಟ್ಟ ಅಳುವಿನಲ್ಲಿ ಹಾಸ್ಯ ಬರ್ತದೆ. ಅಳುವಿನಲ್ಲಿ ಹಾಸ್ಯ ಯಾವ ರೀತಿ ಇರ್ತದೆ? ನಗುವಿನಲ್ಲಿ ಸರ್ವೇ ಸಾಮಾನ್ಯ ನೋಡಿರ್ತೀರಿ. ಅಳುವಿನಲ್ಲಿ ಯಾವ ರೀತಿ ಇರ್ತದೆ? ಒಂದು 3 ತಿಂಗಳು ಕೂಸು ಅಳ್ತಿರ್ತದೆ ಹೊಟ್ಟೆ ಹಸ್ದಾಗ. ಚೆನ್ನಾಗಿ ಬಂತವ್ರೆ ಚಪ್ಪಾಳೆ ಹೊಡ್ರಿ, ಇಲ್ಲಾಂದ್ರೆ ಬೇಡ. ಒಂದು 3 ತಿಂಗಳು ಕೂಸು ಅಳ್ತಿರ್ತದೆ ಹೊಟ್ಟೆ ಹಸ್ದಾಗ. ಯಾವ ರೀತಿ? ಒಂದು 10 ವರ್ಷದ ಹುಡುಗ ಅಳ್ತಿರ್ತಾನೆ ರೀ. ಜಾತ್ರೆ ಒಳಗೆ ಅವರಪ್ಪ ಏನೂ ಕೊಡಿಸಿರಂಗಿಲ್ಲ, ಅವಾಗ ಅಳ್ತಾನ. ಯಾವ ರೀತಿ? ಅಪ್ಪ ಅಪ್ಪ ಪುಗ್ಗ ಮುಚ್ಚು ಮಗನ ಬಾಯಿ ಮುಚ್ಚು. ಅಪ್ಪ ಪುಗ್ಗ ಕೊಡಿಸ್ತೀನಂದ್ರೆ ಮೊನ್ನೆ ಆಂಟಿ ಜೊತೆ ಇದ್ದಿದ್ದು ಮಮ್ಮಿಗೆ. ಇದಕ್ಕಿಂತ ಚಲೋ ಇನ್ನು ಕಾಲೇಜ್ ಹುಡುಗರು ಅಳ್ತಿರ್ತಾರೆ ನೋಡ್ಬೇಕು. ಅಳ್ತಾರಿಲ್ರಿ ಮತ್ತು ಕಾಲೇಜ್ ಹುಡುಗರು ಅಳಂಗಿಲ್ಲ. ಹೆಂಗೆ ಅಳ್ತಾರೆ ತೋರಿಸ್ತಾನೆ ನೋಡ್ರಿ. ಇಲ್ಲಿ ಹುಡುಗಿನ ಕಾಡ್ಸಿರ್ತಾರೋ, ಹುಡುಗಿ ಮನ್ಯಾಗಿನ 4 ಅಣ್ಣಗಳು ಬಂದಿರ್ತಾರೆ. ಇದು ನನ್ನ ಸ್ವಂತ ಅನುಭವ ರೀ. ಇದು ಅವಾಗ ಹೆಂಗೆ ಅಳ್ತಾರೆ? ಬರ್ರಿ ಬರೋ ಮಕ್ಕಳ್ರ, 4 ಮಂದಿ ಕೂಡಿ ಬಿಡಾಗ ಬರ್ತೀರಾ ಮಕ್ಕಳ್ರ? ಬರೋ
ನಮ್ಮ ಅಪ್ಪ ಪೇಸ್ ಅದನ್ನ ಬರ್ರಿ ಮಕ್ಕಳೇ ಇದೆಲ್ಲ ಚಲೋ ರೀ. ಇನ್ನು ಮದುವೆ ಆದ ಅಂಕಲ್ಗಳು ಅಳ್ತಿರ್ತಾರೆ ನೋಡ್ಬೇಕು. ಜೀವನಾನ ಬೇಸರ ಆಗಿರ್ತೈತಿ. ಹೆಂಡತಿ ಮನ್ಯಾಗ ಬಡದಿರ್ತಾಳು, ಕೈಯಾಗ ಬಾಟ್ಲಿ ಬಂದಿರ್ತೈತಿ, ತಲೆಯಾಗಿನ ಕೂದಲ ಜಿಗದಿರ್ತಾವ. ಇವ್ರು ಹೆಂಗೆ ಅಳ್ತಾರ? ಯವ್ವ ಯವ್ವ ಹೇಳಕ್ಕಿಗೆ ಎಲ್ಲಿ ಕೂತಾಡಕ್ಕಿ, ಹೇಳಕ್ಕಿಗೆ ಎಲ್ಲ ರೆಡಿ ಮಾಡೋ ಮನೆ ಹೆಂಗೆ ಕೂತಾಡಲಿ. ಇವತ್ತು ಹಾಕಿರ್ಬೇಕಲ್ಲ, ನಾ ಇರ್ಬೇಕು ಮನ್ಯಾಗ. ನನಗಾಕಿ ಬೇಡ, ಹಾಕಿ ಡಿವೋರ್ಸ್ ಕೊಡ್ತೀನಿ, ಹಾಕಿನ ಸಂಸಾರ ಸಾಕು. ಫೆಬ್ರವರಿ 14ನೇ ತಾರೀಕು ವ್ಯಾಲೆಂಟೈನ್ಸ್ ಡೇ. ಹುಡುಗ ಗುಲಾಬಿ ಹೂ ಹಿಡ್ಕೊಂಡು ಹೊಂಟಾನ, ಮುಂದೆ ಹುಡುಗಿ ಹೊಂಟಾಳ. ಪ್ರಪೋಸ್ ಮಾಡಕ್ಕೆ ಹೋದ್ರಿಮ್ಮ. ಪ್ರಿಯೇ ಅಂದ, ಹೊಳ್ಳಿ ನೋಡಲಿಲ್ಲ. ಪ್ರಿಯೇ ಅಂದ, ಮತ್ತು ಹೊಳ್ಳಿ ನೋಡಲಿಲ್ಲ. ಪ್ರಿಯೇ ಅಂದ, ತನಕನ ಹೊಳ್ಳಿ ನೋಡಲಿಲ್ಲ. ಗುಲಾಬಿ ಹೂ ಕೊಟ್ಟು ಕವಣದಾಗ ಹೇಳ್ತಾನ, ಸ್ನೇಹಿತರೆ, ಪ್ರಿಯೇ ಚೂರಾದ ಹೃದಯದಿಂದ ಪ್ರೀತಿಸಲಿ ಅಥವಾ ಹೃದಯ ಚೂರಾಗೋವರೆಗೂ ಪ್ರೀತಿಸಲಿ ಅಂದಿಮ್ಮ. ಗಂಡು ಮಗಳು ಏನೂ ಮಾಡಲಿಲ್ಲರಿ, ಕಾಲಾಗಿಂದ ಹಿಂಗೆ ತಗಳ ಕವಣದಾಗ ಉತ್ತರ ಕೊಟ್ಟಳ್ರಿ. ಪ್ರಿಯಾ ಪ್ರಿಯಾ ಹರಿದ ಚಪ್ಪಲಿಯಿಂದ ಹೊಡೆಯಲಿ, ಚಪ್ಪಲಿ ಹರಿವರೆಗೆ ಹೊಡೆಯಲಿ ಅಂದಳಿಕೆ. ಇದಕ್ಕೆ ಕಿತ್ಕೊಂಡು ಓಟ. ಮೊನ್ನೆ ನಮ್ಮ ಲವರ್ನ ಕರ್ಕೊಂಡು ಹೋಗಿದ್ದಾರೆ. ನಾನು ಒಂದು ಗಾರ್ಡನ್ ಒಳಗೆ ಕರ್ಕೊಂಡು ಹೋಗಿದ್ದೆ. ಇಲ್ಲ ಮತ್ತು ಕವಣ ಹೇಳಂದಳು. ಹೇಳಿದೆ, ಅಂದು ಹುಡುಗಿಯರ ಜಡೆ ಹಾವಿನ ಹೆಡೆ, ಅಂದು ಹುಡುಗಿಯರ ಜಡೆ ಹಾವಿನ ಹೆಡೆ, ಇಂದು ಹುಡುಗಿಯರ ಜಡೆ ನಾಯಿ ಬಾಲಕ್ಕಿಂತಲೂ ಕಡೆ ಅಂದ್ಯ. ವಾರ್ಯವ್ವ ಅಂದಳಕ್ಕೆ. ಮತ್ತೊಂದು ಹೇಳಕ್ಕೆ ಹೋದ್ಯ. TVS ನಲ್ಲಿ ಬಂದೆ ಹಾಯ್ ಅಂದ್ಲು, ಪಲ್ಸರ್ನಲ್ಲಿ ಬಂದೆ ಹಲೋ ಅಂದ್ಲು. TVS ನಲ್ಲಿ ಬಂದೆ ಹಾಯ್ ಅಂದ್ಲು, ಪಲ್ಸರ್ನಲ್ಲಿ ಬಂದೆ ಹಲೋ ಅಂದ್ಲು, ಕಾರ್ನಲ್ಲಿ ಬಂದೆ ಡಾರ್ಲಿಂಗ್ ಅಂದಳು. ಕಾರ್ನಲ್ಲಿ ಬಂದೆ ಡಾರ್ಲಿಂಗ್ ಅಂದಳು. ಇವೆಲ್ಲ ಬಾಡಿಗೆಗೆ ಅಂದೆ, ಹೌದಾ ಅಣ್ಣ ಅಂದಳು. ನೋಡಿದ್ರಲ್ಲ, ಹುಡುಗ ಹುಡುಗಿರು ದೇವಸ್ಥಾನಕ್ಕೆ ಹೋಗೋದನ್ನ ಪ್ರವೀಣ್ ಕುಮಾರ್ ಎಷ್ಟು ರಸವತ್ತಾಗಿ ಕಟ್ಟಿಕೊಟ್ರಲ್ಲ. ಬಿಜಾಪುರದಲ್ಲಿ ನಮಗೆ ಸಿಕ್ಕ ಇನ್ನಷ್ಟು ಅದ್ಭುತ ಪ್ರತಿಭೆಗಳನ್ನ ನೋಡೋಣ. ಅದಕ್ಕೂ ಮುಂಚೆ ಒಂದು ಸಣ್ಣ ಬ್ರೇಕ್. ಅಮರ ಗಂಡನ ಹೆಸರು ಹೇಳಿದ್ರು, ಏನು ಹೇಳಿದ್ರು? ಆ ಕಪಾಟ್ ಈ ಕಪಾಟ್, ಆ ಕಪಾಟ್ ಈ ಕಪಾಟ್ ಮೊಸರಿನ ಕಪಾಟ್, ಆ ಕಪಾಟ್ ಈ ಕಪಾಟ್ ಮೊಸರಿನ ಕಪಾಟ್, ನನ್ನ ಗಂಡನ ತಲಿ ಸಪಾಟ್.